ವೀಕ್ಷಕರೇ, ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಕ್ಷಿಣ ಕಾಶಿ ಶ್ರೀ ಕಾಲಕಾಲೇಶ್ವರ ಕ್ಷೇತ್ರಕ್ಕೆ ಸ್ವಾಗತ. ವೀಕ್ಷಕರೇ, ಈ ಕ್ಷೇತ್ರವು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನಲ್ಲಿದೆ. ಗಜೇಂದ್ರಗಡದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರಕ್ಕೆ ಕಾಲಕಾಲೇಶ್ವರ ಕಳಕಪ್ಪ ಎಂದು ಕರೆಯುತ್ತಾರೆ. ಈ ಕ್ಷೇತ್ರವು ಏಕಶಿಲಾ ಬೆಟ್ಟವಾಗಿದ್ದು, ಈ ಬೆಟ್ಟವನ್ನು ಜಾಲೀಂದ್ರ ಪರ್ವತ ಎಂದು ಕರೆಯುತ್ತಾರೆ. ಈ ಏಕಶಿಲಾ ಬೆಟ್ಟವನ್ನು ಕೊರೆದು ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಈ ದೇವಸ್ಥಾನವನ್ನು ಏರಲು ಸುಮಾರು 160ಕ್ಕಿಂತಲೂ ಹೆಚ್ಚು ಮೆಟ್ಟಿಲುಗಳಿವೆ. ಈ ದೇವಸ್ಥಾನವು 8ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ ಎಂದು ಇತಿಹಾಸ ಹೇಳುತ್ತದೆ. ಈ ದೇವಸ್ಥಾನವು ಗುಹಾಂತರ ದೇವಸ್ಥಾನವಾಗಿದ್ದು, ಈ ದೇವಸ್ಥಾನದಲ್ಲಿ 7 ಗುಹೆಗಳಿವೆ. ಈ ಗುಹೆಯೊಳಗೆ ಗಂಗೆಯು ಗುಪ್ತವಾಗಿ ನಿತ್ಯ ಹರಿಯುತ್ತಾಳೆ ಎಂದು ತಿಳಿದು ಬರುತ್ತದೆ. ಈ ದೇವಸ್ಥಾನದಲ್ಲಿ 2 ಬೃಹದಾಕಾರವಾದ ದೀಪಸ್ತಂಭಗಳಿವೆ. ಈ ದೀಪಸ್ತಂಭಗಳಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚಲಾಗುತ್ತದೆ. ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಸುರೇಶ್ ಭಟ್ ಪೂಜಾರಿಯವರಿಂದ ಮಾಹಿತಿ ತಿಳಿದುಕೊಳ್ಳೋಣ. ಕುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯ ಸರ್ವದಾ ಕಾಲರೂಪಕಲೇಶಂ ಕಾಲಕಾಲೇಶಕಾಣಂ ಕಾಲಾದತೀತ ಕಾಲಸ್ಯ ಕಾಲಕಾಲ ನಮಸ್ತದೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ಸಾಕ್ಷಾತ್ ವಿಶ್ವೇಶ್ವರ ಇಲ್ಲಿ ಬಂದ ಅಂತ ಹೇಳ್ತೀವಿ ನಾವಿಲ್ಲಿ. ಅಂದರೆ ಕಾಲಕಾಲೇಶ್ವರ ಅಂತ ಇದಾಗಲಿಕ್ಕೆ ಹೆಸರು ಬರಲಿಕ್ಕೆ ಕಾರಣ ಏನಂತಂದ್ರೆ, ಗಜಾಸುರ ಮತ್ತು ನಾಗೇಂದ್ರಾಸುರ ಅಂಥೇಳಿ ಆ ರಾಕ್ಷಸರ ಸಂಹಾರ ಸಲುವಾಗಿ ಸಾಕ್ಷಾತ್ ಕಾಶಿ ವಿಶ್ವೇಶ್ವರ ಇಲ್ಲೇ ಬಂದು ಇಲ್ಲೇ ನೆಲೆಸಿ ಆ ಗಜಾಸುರನ ಸಂಹಾರ ಆದ ನಂತರ ಇಲ್ಲಿ ಕಾಲಕಾಲೇಶ್ವರ ರೂಪದೊಳಗೆ ಇಲ್ಲಿ ನೆಲೆಸಿದ ಅಂತಂದು. ಅಂದರೆ ಕಾಲ ಅಂತಂದರೆ ಯಮ ಅಂತ ಹೇಳ್ತೀವಿ. ಕಾಲನಿಗೆ ಕಾಲನಾಗಿ ಅಂದರೆ ಯಮಗೆ ಆಗದಂಥ ಕೆಲಸನ ಈಶ್ವರ ಮಾಡಿದ ಅಂಥೇಳಿ, ಕಾಲನಿಗೆ ಕಾಲನಾಗಿ ಮಾಡಿದಂಥ ಈಶ್ವರಿಗೆ ಕಾಲಕಾಲೇಶ್ವರ ಅಂತ ಹೇಳ್ತೀವಿ ನಾವು. ಅದಕ್ಕೆ ಇಲ್ಲಿ ಸಾಕ್ಷಾತ್ ವಿಶ್ವೇಶ್ವರ ಇಲ್ಲಿ ಬಂದಿದ್ದಕ್ಕೆ ಇದಕ್ಕೆ ದಕ್ಷಿಣ ಕಾಶಿ ಅಂತಲೇ ಹೇಳ್ತೀವಿ. ಇದಕ್ಕೊಂದು ಇತಿಹಾಸ ಬರ್ತದೆ. ಏನಂತಂದರೆ, ಇಲ್ಲಿ ಪರಮಾತ್ಮ ಇಲ್ಲಿ ಬರಬೇಕಾದ್ರೆ ಕಾರಣ ಅಂತಂದರೆ, ಆ ಗಜಾಸುರ ಮತ್ತು ನಾಗೇಂದ್ರಸರು ಮೊದಲು ಗಂಧರ್ವರಾಗಿರ್ತಾರೆ. ಆ ಗಂಧರ್ವರವ್ರು ಏನಂತಂದರೆ, ಅವರಿಗೆ ಮೋಕ್ಷ ಬೇಕಾದ್ರೆ ಯಾವುದೋ ಒಂದು ರೂಪದೊಳಗೆ ಅವರಿಗೆ ಏನಾಗಿರ್ತಂದ್ರೆ ರಾಕ್ಷಸ ರೂಪ ಬಂದಿರ್ತದೆ. ಆ ರಾಕ್ಷಸ ರೂಪ ಹೋಗಿ ಗಂಧರ್ವ ಆಗಬೇಕಂತ ಪ್ರಯತ್ನ ಮಾಡ್ತಿರ್ತಾರೆ. ಅದ್ರ ಸಲುವಾಗಿ ಸಾಕ್ಷಾತ್ ವಿಶ್ವೇಶ್ವರನ ಕುರಿತು ತಪಸ್ ಮಾಡ್ತಾರೆ. ಆ ವಿಶ್ವೇಶ್ವರನ ಕುರಿತು ತಪಸ್ ಮಾಡಿದಾಗ ಅವಾಗ ಏನಾಗ್ತಂತಂದರೆ, ಅವ್ರದ್ದಿನ್ನೂ ರಾಕ್ಷಸರ ಅಂಶ ಇರೋದ್ರಿಂದ ಅವ್ರು ಏನು ಕೇಳಬೇಕಾಗ್ತದೆ, ನಮಗೆ ಮೋಕ್ಷ ಸಿಗಲಿ ಅಂತ ಕೇಳಬೇಕಾಗ್ತದೆ. ಬಟ್ ಅದನ್ನು ಕೇಳೋಂಗಿಲ್ಲ. ಅದು ಏನಂತಂದರೆ, ನಿನ್ನ ಕೈಲಾಸ ಪದವಿ ಕೊಡು ಅಂತ ಕೇಳ್ತಾರೆ. ಆ ಕೈಲಾಸ ಪದವಿ ಕೊಡು ಅಂತ ಅಂದ್ಕೊಳ್ಳೆ ಪರಮಾತ್ಮ ತಥಾಸ್ತು ಅಂತ ಹೇಳ್ತಾನೆ. ಅದಕ್ಕೆ ಒಂದು ಷರತ್ತು ಆಗ್ತಾನೆ. ಏನು ಷರತ್ತು ಅಂತಂದರೆ, 1 ವರ್ಷ ಪರ್ಯಂತ ನನ್ನ ಲಿಂಗ ಪೂಜೆ ಮಾಡಿದರೆ ನಿಮಗೆ ಕೈಲಾಸ ಪದವಿ ಸಿಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಹ್ಞೂ ಅಂತ ಹೇಳಿ ಇದು ಮಾಡಿ ಅಲ್ಲಿಂದ ಶುರು ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ವಿಚಾರ ಮಾಡ್ಲಿಕ್ಕೆ ಏನಾಗ್ತದೆ, ಮತ್ತು ಕೈಲಾಸ ಪದವಿ ಹೋದ್ಮೇಲೆ ಏನು ಮಾಡ್ಕೊಂಡು ವಿಚಾರ ಮಾಡಿದಾಗ ಅವಾಗ ಎಲ್ಲರೂ ಕೂಡಿ ವಿಚಾರ ಮಾಡಿ
ಪರಮೇಶ್ವರ್ ಮತ್ತೆ ತಪಸ್ ಮಾಡಿಕೊ ಅದನ್ನ ಕುರಿ ತಪಸ್ ಮಾಡಿ ಕೇಳಿದಾಗ ಏನು ಮಾಡ್ಬೇಕಂತಂದಾಗ ಏನಿಲ್ಲ ನೀನು ಇಲ್ಲಿಂದ ನೀನು ಹೊರಟ್ಬಿಡು ಅಂದ್ರೆ ಅವ್ರ ಪೂಜಾ ನಿಲ್ತ ಅಂತ ಹೇಳಿ ಹೇಳ್ತಾರೆ. ಹೇಳಿದ ಕೂಡ ಪರಮೇಶ್ವರ ವಿಶ್ವೇಶ್ವರ ಏನು ಮಾಡ್ತಾನಂದ್ರೆ ಹಂಗೆ ಹುಡುಕೋತ ಈ ಕಡೆ ಬರ್ತಾನಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಜಾಲಿಂದ್ರಗಿರಿ ಅಂದ್ರೆ ಇದು ಜಾಲಿಂದ್ರಗಿರಿ ಅಂತ ಹೇಳ್ತೀವಿ ನಾವು. ಇಲ್ಲಿ ಬಂದು ಪರಮಾತ್ಮ ಇಲ್ಲಿ ಏಕಾಂತ ಸ್ಥಳ ಇರ್ತದೆ, ಇಲ್ಲಿ ಬರ್ತಾನೆ. ಆಮೇಲೆ ಅಲ್ಲಿ ಅವ್ರು ನೋಡ್ತಾರೆ, ಗಂಧರ್ವರು ನೋಡ್ತಾರೆ, ರಾಕ್ಷಸ ಗಜಾಸುರ ನಾಗೇಂದ್ರಾಸುರ ರಾಕ್ಷಸರು ಅವ್ರು ನೋಡ್ತಾರೆ. ಅಲ್ಲಿ ನೋಡಿ ಏನಾಗ್ತಂತಂದ್ರೆ ಪರಮೇಶ್ವರ ಅಲ್ಲಿ ವಿಶ್ವೇಶ್ವರ ಕಾಣಂಗಿಲ್ಲ. ಆ ವಿಶ್ವೇಶ್ವರ ಎಲ್ಲದು ಅಂತೇಳಿ ಅವರು ಹುಡುಕೋದು ಬರ್ತಾರೆ. ಹುಡುಕೋದು ಬಂದಾಗ ಇಲ್ಲಿ ಜಾಲಿಂದ್ರಗಿರಿ ಬರ್ತಾರೆ. ಜಾಲಿಂದ್ರಗಿರಿ ಬಂದಾಗ ಅಲ್ಲಿಗೆ ಅವಧಿ ಮುಗೀತದೆ. ಅಲ್ಲಿಗೆ ಅವಧಿ ಮುಗಿದ ತಕ್ಷಣ ಆ ಪರಮೇಶ್ವರ ವಿಶ್ವೇಶ್ವರ ಅವ್ರನ್ನ ಸಂಹಾರ ಮಾಡ್ತಾನೆ ಅಂತ ಹೇಳ್ತೀವಿ. ಗಜಾಸುರ ಮತ್ತು ನಾಗೇಂದ್ರಾಸುರ ಇಬ್ಬರು ಸಂಹಾರ ಆದ ನಂತರ ಇಲ್ಲಿ ಕಾಲಕಾಲೇಶ್ವರ ರೂಪದೊಳಗೆ ಲಿಂಗ ರೂಪದೊಳಗೆ ನೆಲೆಸದ ಅಂತ ಹೇಳ್ತೀವಿ. ಅಂದ್ರೆ ಇದು ನಮ್ಮ ಲಿಂಗು ಹೆಂಗದಂದ್ರೆ ಒಂಥರ ಈ ಮರಳು ಮಿಶ್ರಿತ ಲಿಂಗು ಅದ, ಅಂದ್ರೆ ಹುರ್ಬರ್ ಲಿಂಗು ಅದ. ಎಲ್ಲ ಲಿಂಗು ಹೆಂಗಿರ್ತಾವೆ ಅಂದರೆ ಸಾಪ್ ಇರ್ತಾವೆ, ಬಟ್ ನಮ್ದು ಹಂಗಿಲ್ಲ, ನಮ್ದು ಮರಳು ಮಿಶ್ರಿತ ಲಿಂಗು ಅಂತ ಹೇಳ್ತೀವಿ ನಾವು. ಆಮೇಲೆ ಅದೇ ರೀತಿಯಾಗಿ ಅಲ್ಲಿ ಎಡಗಡೆ ಗುಹಾ ಅಂತ ಹೇಳ್ತೀವಿ. ಗುಹಾ ಅಂತಂದರೆ ಗುಪ್ತದ್ವಾರ, ಗುಪ್ತಗಂಗೆ ಅಂತ ಹೇಳ್ತೀವಿ. ಆ ಒಳಗಡೆ ಏನದಲ್ಲ ಗಂಗಾ ಗುಪ್ತವಾಗಿದ್ದಾಳೆ, ಯಾರಿಗೂ ಗೊತ್ತೇ ಇಲ್ಲ, ಗುಪ್ತವಾಗೇ ಬರ್ತಾಳಾಕಿ. ಎಷ್ಟೇ ಮಳೆ ಆದರೂ ಸಹಿತ ಜಾಸ್ತಿ ಆಗಂಗಿಲ್ಲ, ಬರಗಾಲ ಆದರೂ ಸಹಿತ ಕಡಿಮೆ ಆಗಂಗಿಲ್ಲ. ಹಂಗೆ ಅಲ್ಲಿ ಗುಪ್ತವಾಗಿ ಗಂಗಾ ನೆಲೆಸ್ತಾಳೆ. ಆಮೇಲೆ ಇಲ್ಲಿ ಏನು ಹೇಳ್ತೀವಿ ಅಂತ ಇನ್ನೊಂದು ಏನಂದರೆ ಇಲ್ಲಿ ಅಂತರಗಂಗಾ ಅಂತ ಹೇಳಿ. ಅಂತರಗಂಗಾ ಅಂತಂದ್ರೆ ಅಲ್ಲಿ ಏನು ಮಾಡ್ತಾರೆ, ಅಂತರಗಂಗಾ ಅಂತಂದ್ರೆ ಅಲ್ಲಿ ಅಂತರದಿಂದ ಬರ್ತಾಳಕ್ಕೆ, ಅಂದ್ರೆ ಎಲ್ಲಿಂದ ಬರ್ತಾಳೆ ಗೊತ್ತಿಲ್ಲ, ಅದಕ್ಕೆ ಅಂತರಗಂಗಾ ಅಂತ ಹೇಳ್ತೀವಿ. ಅಂದ್ರೆ ಗಂಗಾ ಒಂದು ಕಡೆ ಗುಪ್ತಗಾಮಿನಿ ಆಗಿದ್ದಾಳೆ, ಒಂದು ಕಡೆ ಗಂಗಾ ಹರಿದು ಬರ್ತಾಳೆ, ಇದು ಒಂದು ರೀತಿ. ಆಮೇಲೆ ಇನ್ನೊಂದು ಏನಂತಂದ್ರೆ ನಮ್ಮ ಕಾಲಕಲೇಶ್ವರ ಇವತ್ತಿನ ತನಕ ಕಾಲಕಲೇಶ್ವರ ಸುಣ್ಣ ಸುರ್ಮ ಲೇಪನ ಮಾಡ್ತಾನೆ ಅಂತೇಳಿ ಒಂದು ಪ್ರತೀತಿ. ಅದಕ್ಕೆ ಯುಗಾದಿ ಪಾಡ್ಯ ದಿವಸ ನಾವು ಇಲ್ಲೇನು ಮಾಡ್ತೀವಿ ಅಂದ್ರೆ ಸುಣ್ಣ ಸುರ್ಮ ಪೂಜೆ ಮಾಡಿ ಅಲ್ಲಿ ಹಾಕಿಟ್ಟು ಹೋಗಿರ್ತೀವಿ. ಮರುದಿವ್ಸ ಬಂದು ನೋಡಿದಾಗ ಅಲ್ಲಿ ಇದಾಗಿರ್ತದೆ, ಹೊಸ ಕಲೆ ಮುಟ್ಟಿರ್ತದೆ. ಅಂದ್ರೆ ಕಸಬರಿಗೆ ತೊಗೊಂಡು ಹೆಂಗೆ ಹಚ್ತೀವಿ ಅದು ಎಲ್ಲಿದೆ ರೀ, ಅದು ಅಲ್ಲಿ ಮೇಲೆ ಆ ಕಡೆ ಬಂದು ಗೊತ್ತಾಗ್ತದೆ. ಆ ಕಡೆ ಅದಕ್ಕೆ ಅಲ್ಲಿ ನೋಡೋದು ಅಂದ್ರೆ ಅಲ್ಲಿ ನಿಂತ್ಕೊಂಡಿದ್ದಾಗ್ತದೆ, ಅಲ್ಲೇ ಗೋಚರಿಸ್ತದೆ. ಆಮೇಲೆ ಅಲ್ಲೇ ಒಂದು ದೊಡ್ಡ ಗಂಟೆ ಇತ್ತು, ಅಂದ್ರೆ ಸುಮಾರು ಇಷ್ಟಂತ ಹೇಳಲಿಕ್ಕೆ 2 ಚೀಲ ಕಾಳು ಹಿಡಿತಿತ್ತು, ಅಂದ್ರೆ ಇಷ್ಟು ದೊಡ್ಡ ಗಂಟೆ ಅಂತೇಳಿ. ಅದು ಸುಮಾರು 1823ನೇ ಶಕೆಯೊಳಗೆ ತನ್ನಿಂದ ತಾಯಿನ ಹೋಯ್ತು, ಆಗ್ನೇಯ ಭಾಗಕ್ಕೆ ಹೋಯ್ತು ಅಂತ ಹೇಳ್ತಾರೆ. ಅದನ್ನ ನೋಡಿದವ್ರು ನಮ್ಮ ಅಜ್ಜನ ತಂದೆಯವರು ಅವ್ರೇನು ನೋಡಿದ್ರು ಅಂತ ಹೇಳ್ತಾರೆ. ಆಮೇಲೆ ಅದೇ ರೀತಿಯಾಗಿ ಇನ್ನೊಂದು ವಿಶೇಷ ಏನಂತಂದ್ರೆ ಇಲ್ಲಿ ಒಂದು ಸಣ್ಣದೊಂದು ಚಿಕ್ಕದೊಂದು ಮಾಡೋದಂದ್ರೆ ಒಂದು ಇದು ಮಾಡಂತ ಹೇಳ್ತೀವಿ. ಅಂದರೆ ಒಂದು ಸಣ್ಣದೊಂದು ಭವಾರ, ಅಲ್ಲಿ ನೀರು ಹರಿದು ಬರ್ತದೆ. ಅಂದರೆ ಯುಗಾದಿ ಪಾಡ್ಯ ದಿವಸ ನೀರು ಹರಿದು ಬರ್ತದೆ. ಅಲ್ಲಿ ಹೆಂಗೆ ಹೆಚ್ಚಿಗೆ ಹರಿದು ಬರ್ತದೆ ಅದನ್ನು ನೋಡಿ ನಮ್ಮ ಭಾಗದ ಜನರು ಏನಂತಂದ್ರೆ ಈ ಮಳೆಗಾಲ ಹೆಂಗಾಗ್ತದೆ ಅಂದರೆ ನೀರು ಹರಿದು ಬಂತಂದ್ರೆ ಮಳೆಗಾಲ ಜಾಸ್ತಿ ಆಗ್ತದೆ ಅಂತ ಹೇಳ್ತೀವಿ. ಹರಿದು ಬರಲಿಲ್ಲ ಅಂತಂದ್ರೆ ಮಳೆಗಾಲ ಈ ಸರಿ ಹಾಕೋ ಕಡಿಮೆ ಅಂತೆ. ಆಮೇಲೆ ಆ ಸುಣ್ಣ ಸುರ್ಮ ಲೇಪನ ಮಾಡಿದ್ದಲ್ಲ, ಯಾವುದು ಬಿಳಿ ಆಗಿತ್ತಂದ್ರೆ ಬಿಳಿ ಕಾಳು ಜಾಸ್ತಿ ಆಗ್ತದೆ, ಕೆಂಪಾಗಿತ್ತಂದ್ರೆ ಕೆಂಪು ಕಾಳು ಇದಾಗ್ತದೆ ಅಂತ ಹೇಳ್ತೀವಿ. ಆಮೇಲೆ ಅದೇ ರೀತಿಯಾಗಿ ಇಲ್ಲಿ ಬಂದ ತಕ್ಷಣ ಪರಮಾತ್ಮ ಬಂದ ತಕ್ಷಣ ಅಲ್ಲೇ ರುದ್ರಪಾದ ಅಂತ ಹೇಳ್ತೀವಿ ನಾವು. ಅಲ್ಲಿ ರುದ್ರಪಾದ ಅದು, ಅಲ್ಲಿ ಪರಮಾತ್ಮ ಬಂದು ಅಲ್ಲಿ ತನ್ನ ಪಾದ ಊರಿದ ಅಂತ ಹೇಳಿ. ಅಂದ್ರೆ ಅದಕ್ಕೆ ಅಲ್ಲಿ ಈಶ್ವರನ ಪಾದ ಮತ್ತು ಬಸವಣ್ಣನ ಪಾದ ಅದ. ಇವತ್ತಿನ ತನಕ ಅಲ್ಲಿ ನಿಮಗೆ ಅಲ್ಲಿ ಕಾಣಿಸ್ತದೆ. ಅದು ದೊಡ್ಡದಂತ ಸಣ್ಣ. ಇದು ಸಂಕ್ಷಿಪ್ತವಾದ ಕಾಲಕಲೇಶ್ವರ ಚರಿತ್ರೆ. ಧನ್ಯವಾದಗಳು. ಶ್ರೀ ಕಾಲಕಾಲೇಶ್ವರನ ದರ್ಶನ ಪಡೆಯುವುದಕ್ಕಿಂತ ಮೊದಲು ಶ್ರೀ ವೀರಭದ್ರೇಶ್ವರನ ದರ್ಶನವನ್ನು ಪಡೆದುಕೊಂಡು ನಾವು ಗರ್ಭಗುಡಿ ಪ್ರವೇಶ ಮಾಡಬೇಕು.
ಈಗ ಜಾತ್ರೆ ಯಾವಾಗ ಆಗ್ತದ್ರಿ ಅರ್ಚಕ್ರೆ? ಇಲ್ಲಿ ಪ್ರತಿ ವರ್ಷ ಜಾತ್ರೆ ದವನ್ ಹುಣ್ಣಿಮೆ ಅಂತ ಹೇಳ್ತೀವಿ ನಾವು. ಏಪ್ರಿಲ್ ತಿಂಗಳದಾಗ ಮೊದಲೇ ಬರೋ ಹುಣ್ಣಿಮೆನ ನಮ್ಮ ಕಾಲಕಾಶ್ವರ ರಥೋತ್ಸವ ಆಗ್ತದೆ. ರಥೋತ್ಸವ ಒಳ್ಳೆ ವಿಜೃಂಭಣೆಯಿಂದ ಆಗ್ತದೆ. 5 ದಿವಸ ಕಾರ್ಯಕ್ರಮ ಇರ್ತದೆ. ಅಂದ್ರೆ ಆಮೇಲೆ ಇನ್ನೊಂದು ಏನಂತಂದ್ರೆ ಇಲ್ಲಿ ನಮ್ಮಲ್ಲಿ ಒಂದು ವಿಶೇಷ ಪೂಜೆ ಆಗ್ತದೆ. ಏನು ಪೂಜೆ ಅಂತಂದ್ರೆ ನಾವು ಕಾಲಕಾಲೇಶ್ವರಗೆ ಕಂಕಣ ಕಟ್ತೀವಿ, ಆಮೇಲೆ ಬಸವ ಧ್ವಜಾರೋಹಣ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಬ್ರಾಹ್ಮಣರು ಮತ್ತು ಐನೋರು ಇರೋದ್ರಿಂದ ಇಲ್ಲಿ ಏನಂದ್ರೆ 2 ಸಾಮರ್ಥ್ಯ ಇರೋದ್ರಿಂದ ಇಲ್ಲಿ 2 ಪದ್ಧತಿ ಒಳಗೆ ಕಾರ್ಯಕ್ರಮ ಮಾಡ್ತೀವಿ. ಇಲ್ಲಿ ಅವತ್ತು ಯುಗ ಅಂದ್ರೆ ಯುಗಾದಿ ಆಗಿಂದ ಸಪ್ತಮಿ ಏನದಲ್ಲ ಅವತ್ತಿನ ದಿವಸ ಬಸವ ಧ್ವಜಾರೋಹಣ ಕಾರ್ಯಕ್ರಮ, ಆಮೇಲೆ ಅದೇ ರೀತಿಯಾಗಿ ಕಂಕಣ ಕಟ್ಟೋ ಕಾರ್ಯಕ್ರಮ, ಆಮೇಲೆ ನಾಂದಿ ಸ್ಥಾಪನೆ ಅಂತ ಹೇಳ್ತೀವಿ. ಅಂದ್ರೆ ಈ ನಾಂದಿ ಸ್ಥಾಪನೆ ಅಂದ್ರೆ ಲಗ್ನ ಮನೆ ಹೆಂಗಿರ್ತದೆ ಅದೇ ಥರನ ನಾಂದಿ ಸ್ಥಾಪನೆ ಮಾಡ್ತೀವಿ. ನಾಂದಿ ಸ್ಥಾಪನೆಯಿಂದ ನಿತ್ಯ ಅಷ್ಟಮಿಯಿಂದ ನಿತ್ಯ ವಾಹನೋತ್ಸವ ಕಾರ್ಯಕ್ರಮ ಇರ್ತದೆ. ದಿನ ಒಂದೊಂದು ವಾಹನೋತ್ಸವ ಕಾರ್ಯಕ್ರಮ. ಆಮೇಲೆ ಇದರ ದಿವಸ ಜಾತ್ರೆ ಹಿಂದಿನ ದಿವಸ ಅವತ್ತಿನ ದಿವಸ ಕಾಲಕಾಲೇಶ್ವರಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಮಾಡ್ತೀವಿ. ಕಾಲಕಾಲೇಶ್ವರ ಕಲ್ಯಾಣೋತ್ಸವ ಮಾಡಿಂದ ಆಮೇಲೆ ಮರುದಿವಸ ರಥೋತ್ಸವ ಇರ್ತದೆ. ರಥೋತ್ಸವ ಮರುದಿವಸ ಕಾಲಕಾಲೇಶ್ವರನ ಬೋರಾದೇವಿ ಒಪ್ಸೋದಂತ, ಬೋರಾದೇವಿನ ಕಾಲಕಾಲೇಶ್ವರ ಒಪ್ಸೋದು ಅಂತೇಳಿ ಅಂದ್ರೆ ಕನ್ಯಾ ಕಳಿಸೋದು ಅಂತ ಹೇಳ್ತೀವಲ್ಲ ಹಂಗೆ. ಅವಾಗ ಏನು ಮಾಡ್ತೀವಿ ಅಂದ್ರೆ ಅವಾಗ ನಮ್ಮ ಇಲ್ಲಿ ಏನಂದ್ರೆ ಇತಿಹಾಸ ಬರ್ತದೆ. ಒಂಥರ ಏನಂದ್ರೆ ಈ ಏನು ಹೇಳ್ಬೇಕಂದ್ರೆ ವಿಶೇಷ ಕಾರ್ಯಕ್ರಮ ಇರ್ತದೆ. ಅವತ್ತಿನ ದಿವಸ ನಮ್ಮ ಕಾಲಕಾಲೇಶ್ವರ ಚರಿತ್ರೆ ಇದರೊಳಗೆ ಒಂದು ವಿನೋದ ಕಾರ್ಯಕ್ರಮದೊಳಗೆ ಬರ್ತಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದು ಎಷ್ಟು ವರ್ಷದ ಪುರಾತನದ ದೇವಸ್ಥಾನ? ಇದು ನೋಡ್ರಿ ಸುಮಾರು 8ನೇ ಶತಮಾನದ ಸಹಿತ ದೇವಸ್ಥಾನ ಇತ್ತು ಅಂತ ಹೇಳಿ. ಇದು ಪುರಾತನ ದೇವಸ್ಥಾನ, ಈಗಿನ ದೇವಸ್ಥಾನ ಅಲ್ಲ. ಅಂದರೆ ಇದು ರಾಮಾಯಣ ಕಾಲದಿಂದ ಬಂದಂಥ ದೇವಸ್ಥಾನ ಅಂತ ಹೇಳ್ತೀವಿ. ಅದಕ್ಕೆ ಇದು ಪುರಾಣ ಕಾಲದಿಂದ ಬಂದಿತ್ತು. ಆದರೂ ಸಹಿತ 8ನೇ ಶತಮಾನದ ಸಹಿತ ದೇವಸ್ಥಾನ ಇತ್ತು ಅಂತೇಳಿ ನಮ್ಮಲ್ಲಿ ಒಂದು ಸಾಕ್ಷಿ ಇದೆ. ನಮಸ್ಕಾರ. ಇಲ್ಲಿ ಒಂದು ಗಡಿಗೆ ಒಳಗೆ ಸುರ್ಮ ಹಾಕಿ ಅಲ್ಲಿ ಇಟ್ಟಿರ್ತೀವಿ. ಆಮೇಲೆ ಅದೇ ರೀತಿಯಾಗಿ ಇಲ್ಲೊಂದು ಸಣ್ಣದೊಂದು ಡೋಣೆ ಇದೆ. ಆ ಡೋಣೆ ಒಳಗೆ ಸುಣ್ಣ ಹಾಕಿರ್ತೀವಿ. ಆ ಸುರ್ಮ 2 ಪೂಜಾ ಮಾಡ್ತೀವಿ. ನಂತರ ಅಲ್ಲಿ ಏನದಲ್ಲ ಹೊರಗಡೆ ಇಲ್ಲಿ ಬರ್ರಿ, ಈ ಕಡೆ ಬರ್ರಿ, ಇಲ್ಲಿ ಹೊರಗಡೆ ಇಲ್ಲಿ ಮೇಲೆ ಕಾಣಿಸ್ತು ನೋಡಿ. ಅಲ್ಲಿ ಅದೇನದಲ್ಲ ಅಲ್ಲಿ ಸುಣ್ಣ ಹಾಕೋದಲ್ಲ ಅಂತ ಹೇಳಿ ಅದೇ ಬಿಳಿದು ಕಾಣಿಸ್ತು ನೋಡಿ. ಅಲ್ಲಿ ಹೌದು, ಅದು ಹೆಂಗೆ ಅದಂತಂದ್ರೆ ಈ ಥರ ಸುಣ್ಣ ಅದು ಬೇರೆ, ಅದು ಬೇರೆ. ಅದು ಕಸವರಿ ತೊಗೊಂಡು ಹೆಂಗೆ ಮಾಡ್ತೀವಿ ಹಂಗೆ ಆ ಟೈಪ್ ಕಾಣಿಸ್ತದೆ. ಅದು ಯುಗಾದಿ ಪಾಡ್ಯ ದಿವಸ ಇದು ಕಾಣಿಸ್ತದೆ. ಆಮೇಲೆ ನೀರು ಹೇಳಿದ್ದಲ್ಲ ಅಲ್ಲಿ ನೀರು ಬರ್ತದೆ. ಇಲ್ಲಿ ಯುಗಾದಿ ಪಾಡ್ಯ ದಿವಸ ಅಲ್ಲಿ ನೀರು ಬರ್ತದೆ. ಅಲ್ಲಿ ಮಾಡಿದ್ರೊಳಗೆ ನೀರು ಬರ್ತದೆ. ಅದು ಹೇಳಿದ್ನಲ್ಲ ಮಾಡಿದ್ರೆ ನೀರು ಹೆಂಗೆ ಜಾಸ್ತಿ ಬರ್ತದೆ. ಜಾಸ್ತಿ ಬಂತಂದ್ರೆ ಮಳೆಗಾಲ ಜಾಸ್ತಿ ಆಗ್ತದೆ ಅಂತ ಹೇಳಿ, ಆಮೇಲೆ ಇಲ್ಲ ಅಂತಂದ್ರೆ ಕಡಿಮೆ ಆಗ್ತಂತ ಹಿಂಗೆ ಒಂದು ಭಾವನೆ ಜನರಿಗೆ ಅಂತರ್ಗಂಗೆ. ಇದು 12 ತಿಂಗಳು ಇರ್ತದೆ. 12 ತಿಂಗಳು ಇರ್ತದೆ. ಆದರೆ ಸತತ ಬೀಳ್ತಾ ಇರ್ತದೆ ನೀರು. ಮಳೆಗಾಲದಾಗ ಜಾಸ್ತಿ ಇರ್ತದೆ. ಅದೇ ಮತ್ತು ಕ್ರಮೇಣ ಕಡಿಮೆ ಆಗ್ತದೆ. ಇರ್ತದೆ ರೀ, ಸಣ್ಣ ಇರ್ತದೆ. ಇಷ್ಟು ಬೆಳಂಗಿಲ್ಲ ರೀ, ಸಣ್ಣ ಇರ್ತದೆ. ಮತ್ತೇನು ಬೇಕು? ಈ ಕಾಲಕಾಲೇಶ್ವರನು ಸ್ವಯಂಭೂ ಉದ್ಭವಲಿಂಗೂ ಆಗಿದ್ದಾನೆ. ಈ ಕಾಲಕಾಲೇಶ್ವರನಿಗೆ ನಿತ್ಯ ತ್ರಿಕಾಲ ಪೂಜೆ ನೆರವೇರುತ್ತದೆ. ವೀಕ್ಷಕರೇ, ಶ್ರೀ ಕಾಲಕಾಲೇಶ್ವರನ ಕಳಕಪ್ಪನ ಕೃಪಾ ಕಟಾಕ್ಷವು ನಮ್ಮೆಲ್ಲರ ಮೇಲಿರಲೆಂದು ಆಶಿಸುತ್ತಾ ಈ ವಿಡಿಯೋನ ಮುಗಿಸುತ್ತೇವೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.